ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಿಫ್ಟಿಕ್ ಎಲ್ಲ ಹೊರಟೋಗ್ಬಿಡ್ತಾ ಇನ್ನೊಂದು ಕಾಣಿಸ್ತಿಲ್ಲ. ಓಕೆ ಗೈಸ್, ಇವತ್ತಿನ ಡೇ ವ್ಲಾಗ್ ಬಂದು ನಾನು ಎಷ್ಟು ಗಂಟೆಗೆ ಶುರು ಮಾಡ್ತಾ ಇದ್ದೀನಿ ಅಂದರೆ 4:42ಕ್ಕೆ ಶುರು ಮಾಡ್ತಾ ಇದ್ದೀನಿ. ಸಾಯಂಕಾಲ ಆಗೈತೆ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ನೋಡಿ, ನಮ್ಮ ಹೆಂಗೆ ನಡೆಯಲ್ಲಿ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗುಬ್ಬಿಗೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಗುಬ್ಬಿ ಜಾತ್ರೆಗೆ, ಆಲ್ಕೊಂಬೆ ಅಮ್ಮನ ಜಾತ್ರೆಗೆ ಯಾರ್ಯಾರು ಗೊತ್ತಿಲ್ಲ ಕಮೆಂಟ್ ಮಾಡಿ. ಎಲ್ಲರೂ ಗೊತ್ತಾರೆ, ಅವರೆಲ್ಲ ನಮ್ಮ ಬ್ಲಾಗ್ ಮಾಡ್ತಾರೆ ನೋಡಿ. ಹೊಸ ಡ್ರೆಸ್ ಈಗ ಹೋಗಿ ಬಂದೆ. ಹೌದಾ ಬಿಡಿ, ಬರೀ 600 ರೂಪಾಯಿ. ನನ್ನ ಡ್ರೆಸ್ ತೋರಿಸಿ. ಸೊ ನೋಡಿ ಗೈಸ್, ನನ್ನ ಡ್ರೆಸ್ ಹೆಂಗೈತೆ. ನಮ್ಮ ಅಮ್ಮ ಬೆಳಗ್ಗೆ ತಂದಿರೋದ್ರಿಂದ ಕೀಲ್ ಕುದುರೆ ಡ್ರೆಸ್ಸು. ಕೀಲ್ ಕುದುರೆರು ನಾವು ಚಿಕ್ಕ ಹುಡುಗರಲ್ಲಿ ಅಲ್ಲಿ ನಮ್ಮ ಅಮ್ಮಾರ್ ಮಂತವ ಕೀಲ್ ಕುದುರೆ ಶನಿಮಾತ್ಮನ್ ದೇವಸ್ಥಾನಕ್ಕೆ ದೇವಸ್ಥಾನತವ ಜಾತ್ರೆ ಇರೋದು. ಅವಾಗ ಕೀಲ್ ಕುದುರೆ ಈ ಥರ ಬಟ್ಟೆ ಇಕ್ಕೊಂಡು ಕುಣಿಯೋರು ನೋಡ್ರಿ. ಆ ಥರ ಇವಳು ಕೀಲ್ ಕುದುರೆ ಬಟ್ಟೆ ಸಕ್ಕತ್ತ ಕೀಲ್ ಕುದುರೆ ಬಟ್ಟೆ. ಬರೀ 600 ರೂಪಾಯಿ. ಎಂತ ಅವ್ರೇನು ದುಡ್ಡು ಕೊಡ್ತಾರೆ ಈ ಪ್ರಮೋಷನ್ ಮಾಡೋರು SR ಫ್ಯಾಷನ್ಗೆ. ಸಕ್ಕತ್ತಾಗಿ ನೀವು ಹೋಗಿ ತಗೊಳ್ಳಿ. ಹೌದಾ, ನೀನು ಹೋಗಿ ದುಡ್ಡು ಕೊಡ್ತೀಯ ಅವ್ರಿಗೆ? ಆಫ್ ಮಾಡ್ಬೇಡ ಬಿಡು. ನೋಡಿ ನಮ್ಮ ಅಮ್ಮನ ನೀನು ಹೋಗಿ ದುಡ್ಡು ಕೊಡ್ತೀಯ ಅವ್ರಿಗೆ? ನಾನೇ ಸೀರೆ ಉಡ್ಸಿರೋದು. ನಡಿಯೇ, ನೀನೇನು ಇವತ್ತೇನು ಹಂಗಾರ ಪಿನ್ನ ಬಿಡಿಸಿ ಹಾಕ್ಯ. ನಡಿಯೇ, ನೀನು ಸಕ್ಕದಾಯ್ತಲ್ಲ. ಸೊ ಗೈಸ್ ಬನ್ನಿ ಈಗ ಹೋಗಿ. ಒಂದೇ ಒಂದ್ಸರಿನ 2 ಸರಿನೂ ಹೋಗ್ತಿದ್ದೀನಿ ಅಷ್ಟೇ ಈ ಸೀರೆ. ಒಂದ್ಸರಿ ಅಲ್ವಾ ಹೊಸ ಸೀರೆ. ನಾನೊಂದ್ಸಲ ಉಟ್ಕೊಂಡು ರೀಲ್ಸ್ ಮಾಡಿದ್ದೀನಿ ನೋಡ್ರಿ ಬೇಕಾದ್ರೆ. ನಾನೊಂದ್ಸಲ ಉಟ್ಕೊಂಡಿದ್ದೀನಿ ಹೊಸ ಸೀರೆ. ಸರಿ, ಓಕೆ, ಟಾಟಾ, ಬಾಯ್ ಬಾಯ್. ಬನ್ನಿ ಹೋಗುವಾಗ ಸಿಗೋಣ. ಹೋಗಿ ಜಾತ್ರೆ ಹೋಗಿ ಎಲ್ಲ ಯಾರ್ಯಾರಾದ್ರೂ ವ್ಯೂವರ್ ಸಿಗ್ತಾರ ನೋಡೋಣ. ಸಿಕ್ಬಿಡ್ತಾರೆ ನಿಂಗೆ. ನೀವು ಶ್ವೇತಕರ ನೋಡ್ತಾರೆ. ಯಾಕಂದ್ರೆ ಬ್ಲರ್ ಬ್ಲರ್ ಬರ್ತೈತಲ್ವಾ, ಫೋಟೋ ಎಲ್ಲ ಡಿಲೀಟ್ ಮಾಡೋದು. ಸೊ ಗೈಸ್, ಫೈನಲಿ ನಾವು ಗುಬ್ಬಿಗೆ ಹೋದೋ. ಬಸ್ಸಿಂದ ಇಳಿದು ಗುಬ್ಬಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೋ, ಬಸ್ ಬರುತ್ತೇನೋ ಅಂತ. ನಾವು ಹೋಗಿದ್ದು ಚಿಕ್ಕನಹಳ್ಳಿಯಲ್ಲಿ ಜ್ಯೋತಿನಗರ ಅಂತ ಐತಲ್ಲ, ಅಲ್ಲಿಗೆ ಹೋಗಿದ್ದು. ಬಸ್ಸು ಯಾವುದೂ ಇರಲಿಲ್ಲ. ಆಮೇಲೆ ಆಟೋದಲ್ಲಿ ಹೋದೋ. ಸೀದಾ ಹೋಗ್ತಾ ಅಲ್ಲೇ ಆರ್ತಿಗಳೆಲ್ಲ ಹೋಗ್ತಾ ಇದ್ದೋ ರೋಡಲ್ಲಿ. ಕಾರೊಳಗೆ ಮೇಕೆ ನೋಡಿ ಹೆಂಗ್ ನೋಡ್ತಾ ಇದ್ದೀನಿ. ಶ್ವೇತ ಇರ್ತದಲ್ಲ ಬೆಳಗ್ಗೆ ಶ್ವೇತನ ಕೈಲಿ ಮಾಡಿಸ್ತೀವಿ, ಅವ್ನು ಬರ್ಬೇಕಲ್ಲ. ಸೊ ಗೈಸ್, ಗುಬ್ಬಿಯವರಾಗಿದ್ರೆ ಗೊತ್ತಾಗಿರುತ್ತೆ ಇದು ಎಲ್ಲಿ ಅಂತ. ಗಂಟೆ ದೇವಸ್ಥಾನದ ಹತ್ರ ಆರ್ತಿಗಳನ್ನೆಲ್ಲ ಇಟ್ಕೊಂಡು ಕೂತಿದ್ರು. ನಾವು ಸಹ ಮನೆ ಹತ್ರ ಹೋಗಿ ಒಬ್ಬಟ್ಟೆಲ್ಲ ಮಾಡಿದ್ದು ಊಟ ಮಾಡಿಕೊಂಡು ದೇವಸ್ಥಾನ ಹತ್ರಕ್ಕೆ ಬಂದ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಆಡ್ತೇವೆ. ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ. ಆರಾಮಮ್ಮ ಬರ್ಲಿ ಇರು.
ಇಷ್ಟೇ ಯಾಕೋ ಒಂಥರ ಬ್ಲರ್ ಆಗೈತೆ ಕ್ಯಾಮ್ರಾ. ನೆಕ್ಸ್ಟ್ ಡೇ ಕರೆಂಟೇ ಇಲ್ಲ, ಬ್ಲರ್ ಯಾಕೆ ಏನು ಗೊತ್ತಾ ಗೈಸ್. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ನಾವು ಬಂದಿದ್ದು, ಮೊನ್ನೆ ದಿವಸ ಬಂದಿದ್ದು. ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ. ವಾಕ್ ಹೋಗಿದ್ದೆ, ನಾನು ಬಂದೆ. ಈ ಮೊಬೈಲ್ದು ನಾನು ಹೊಸ ಮೊಬೈಲ್ ತಗೊಂಡೆ ಅಂತ ಹೇಳಿದ್ನಲ್ಲ, ಅದು ಯಾರ ಹತ್ರನೂ ಬೇರೆಯವ್ರ ಹತ್ರ ಇತ್ತು ಅಂತ 6,000 ಕೊಟ್ಟು ನಾನು ತಗೊಂಡಿದ್ದು. ನೀವು ಈ ಮೊಬೈಲ್ನ ಅವ್ರಿಗೆ ವಾಪಸ್ ಕೊಡಬೇಕಂತೆ. ಏನೋ ಈಗ ಪೊಲೀಸ್ ಕಂಪ್ಲೇಂಟ್ ಆಗಿತ್ತಂತೆ, ಈ ಮೊಬೈಲ್ನ ವಾಪಸ್ ಕೊಡಬೇಕಂತೆ. ನಾನು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಸ್ನ್ಯಾಪ್ಚಾಟು ಎಲ್ಲನೂ ಇದು ಮಾಡ್ಕೊಂಡಿದ್ದೆ. ಇದೆಲ್ಲನೂ ಲಾಗಿನ್ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಲಾಗೌಟ್ ಮಾಡಿ ಅವ್ರಿಗೆ ವಾಪಸ್ ಕೊಡಬೇಕು. ಅಮ್ಮ ಬೇರೆ ಕೊಡಿಸ್ತೀನಿ ಅಂತ ಹೇಳ್ತೈತಿ, ಏನು ಮಾಡ್ತೈತೋ. ಫೋನಿಗೆ ವಿದಾಯ ಹೇಳು, ವಿದಾಯ. ನಾನು ಹೇಳ್ರೆ ಅವತ್ತು ಕುಣ್ಬಿಟ್ಟಲ್ಲ ನೋಡು, ಅದಕ್ಕೆ ಅಂತ ತಗೊಂಡೆ. ಅದೇ ಇದು ಹಿಂಗೆ ಆಗ್ತೈತಿ, ಏನು ಮಾಡೋದು ಅಂತ ಸಂಜೆಗೆ 4 ಗಂಟೆ ಅಷ್ಟರಲ್ಲಿ ವಾಪಸ್ ಕೊಡ್ಬೇಕಂತೆ. ನೆಕ್ಸ್ಟ್ ವಾರ ನಾವು ಯಶೋಣ ಬಂದರೆ ಹೋಗಿ ತಗೊಂಬರ್ಬೇಕು. ಏನೋ ಅಂತ ಮೊಬೈಲಾಗೆ ಚೆನ್ನಾಗಿ ವ್ಲಾಗ್ ಮಾಡ್ತಿದ್ದೆ. ನನ್ನ ಕೈಯಲ್ಲೇ ಇರ್ತಿತ್ತು ಫೋನು, ಎಲ್ಲಂದ್ರಲ್ಲಿ ವ್ಲಾಗ್ ಮಾಡ್ತಿದ್ದೆ. ಆದರೆ ಈಗ ಅಮ್ಮ ಮೊಬೈಲ್ ಕೊಡ್ಸೋ ತನಕ ವ್ಲಾಗ್ ಮಾಡಲ್ಲ. ಹೊಸ ಮೊಬೈಲ್ ತಗೊಳೋವರೆಗೂ ಮಾಡ್ತಿರ್ತೀನಿ ವ್ಲಾಗು, ಎಲ್ಲವೋ ನಾನು ಮಾಡ್ತಿರ್ತೀನಿ. ಹಿಂಗೆ ದಿವಸ ಆಗ್ತಂಗೆ ಆಗಲ್ಲ. ಹೊಸ ಮೊಬೈಲ್ ತಗೊಂಡ್ಮೇಲೆ ಚೆನ್ನಾಗಿ ಆಗಬೇಕು. ಯಾರು ಹಿಂಗೆ ಫೋನ್ ತಗೊಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ನಂಬಿಸ್ಬಿಟ್ಟು ಕೊಟ್ಬಿಡ್ತಾರೆ. ತಗೊಂಡು ಅಲ್ಲೇ 3 ತಿಂಗಳು ಆಯ್ತು, ಒಂದು 2 ತಿಂಗಳು 3 ತಿಂಗಳಿಗೆ ಅಲ್ಲೇ ಪೊಲೀಸ್ ಕಂಪ್ಲೇಂಟು ಕೊಡ್ರಿ ಅಂತ ಬೆಳಗ್ಗೆ ಹೊಡಿಕೊಂಬಂದವ್ರೆ ಏನು ಜನಗಳು. ಬನ್ನಿ ಇವತ್ತು ಈ ಫೋನ್ಗೆ ಗೋವಿಂದ. ಬಾಯ್ ಬಾಯ್ ಹೇಳು. ಈ ಫೋನ್ನ ಉಗ್ದಟ್ಬಿಟ್ಟು ಹೊಸ ಫೋನ್ ತಗೊಬೇಕು. ಇದೇ ಥರ ತಗೊಳಲ್ಲ, ಬೇರೆ ತಗೊಂತೀನಿ, ನೋಡೋಣ. ಕೊಡ್ಸಿದ್ದೆ ಎಷ್ಟು ಕೊಡ್ಸ್ತದೆ ಅಂತ ಗೊತ್ತಿದಂಗೆ ತಲೆನೋವು ಹೋಗ್ಬಿಟ್ಟೈತೆ, ಇಸ್ಕೊಳಕ್ಕಾರಲ್ಲ ಅಂತ ಬೇಜಾರಾಗೈತೆ.
ತಲೆನೋವು ಹೋಗ್ಬಿಟ್ಟೈತೆ ಕಾಲಿಗೆ ಬೇರೆ ಮೊನ್ನೆ ಗುಬ್ಬಿಗೆ ಹೋಗಿದ್ನಲ್ಲ, ಯಾರೋ ಕಾಲು ತುರ್ಬಿಟ್ಟು ಕಾಲು ಬೇರೆ ಉಟ್ಕೊಂಬಿಟ್ಟೈತೆ. ಈಗ ತಿರ್ಗಾ ಗುಬ್ಬಿಗೆ ಹೋಗ್ಬೇಕು. ಇವತ್ತೆಲ್ಲ ಅಲ್ಲೆಲ್ಲ ಎಲ್ಲರ ಜೊತೆನೂ ವ್ಲಾಗ್ ಮಾಡೋಣ, ಅವ್ರನ್ನೆಲ್ಲಾದರೂ ಒಂಥರ ಮಾತಾಡ್ಸೋಣ ಅಂತೆಲ್ಲ ಅನ್ಕೋತಿದ್ದೆ. ಈ ಫೋನ್ ಇದೆ ಯಾರೋ ಒಳ್ಳೆ ತಲೆ ಕೆಟ್ಟಂಗೆ ಆಗ್ಬಿಟ್ಟು ಈಗ ವಾಪಸ್ ಕೊಡಬೇಕು. ಈ ಫೋನ್ಗೆ ವಿದಾಯ, ಟಾಟಾ ಬಾಯ್ ಬಾಯ್. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಯಾರು ಈ ಥರ ಯಾರಾದರೂ ಫೋನು ಸೆಕೆಂಡ್ ಹ್ಯಾಂಡ್ ಫೋನ್ ಕೊಟ್ಟರೆ ಇಸ್ಕೊಳಕ್ಕೆ ಹೋಗಬೇಡಿ, ದೊಡ್ಡ ಫೇಕ್. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ನಾನು ಹೆಂಗೋ ಸಿಮ್ ಹಾಕಿಲ್ಲ, ಸಿಮ್ ಹಾಕಿದ್ರೆ ಪೊಲೀಸ್ನವ್ರ ಮಾತಾ ಕುಡಿಕೊಂಬಂದ್ಬಿಡೋರು. ಸಿಮ್ ಹಾಕಿಲ್ಲ ನಾನು ಇದಕ್ಕೆ, ಹಂಗೆ ವೈಫೈ ಕನೆಕ್ಟ್ ಮಾಡ್ಕೊಂಡು ನೋಡ್ತಿದ್ದೆ ನಾನು. ಸಖತ್ ಬೇಜಾರಾಗ್ತೈತೆ. ಈ ಫೋನ್ನ ಉಗ್ದಟ್ಬಿಟ್ಟು ಹೊಸ ಫೋನ್ ತಗೊಬೇಕು. ಯಶೋಣ್ಣ ಈ ವಾರ ಬಂದರೆ ಇಲ್ಲ ಮುಂದಿನ ವಾರ ಬಂದರೆ ಯಶೋಣ್ಣ ಹೋಗಿ ಕೊಡ್ಸ್ಕೊಂಬರ್ಬೇಕು. ಓಕೆ ಗೈಸ್, ಟಾಟಾ ಬಾಯ್ ಬಾಯ್. ಯಾರೂ ಈ ಥರ ಮೊಬೈಲ್ ತಗೊಳಕ್ಕೆ ಹೋಗ್ಬೇಡಿ.